ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಂಶಿ ಬೇಜಾರಾಗಿರುತ್ತೆ. ಏಕೆ ಅಂತಂದರೆ ಸ್ವಾತಿಗೆ ತುಂಬ ಬೈದ್ಬಿಟ್ನಲ್ಲ, ಈ ಪ್ರಾಜೆಕ್ಟ್ ಸಿಗಲಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅವಳಿಗೆ ಬಾಯಿಗೆ ಬಂದಂಗೆಲ್ಲ ಅಂದುಬಿಟ್ನಲ್ಲ, ಅವಳೆಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲಿ ಬೇರೆ ಆಫೀಸಲ್ಲಿ ಹೇಳಿರ್ತಾರೆ, ಸ್ವಾತಿ ಅವರಿಂದನೇ ನಿಮಗೆ ಈ ಪ್ರಾಜೆಕ್ಟ್ ಸಿಕ್ಕಿತ್ತು ಸರ್ ಅಂತ ಹೇಳಿರ್ತಾರೆ. ಅದು ಬೇರೆ ಖುಷಿ ಅನಿಸಿರುತ್ತೆ ಸದ್ಯ ಅಂತ. ಇದು ಬೇರೆ ಸ್ವಾತಿ ಬೈದ್ಬಿಟ್ನಲ್ಲ ಅನ್ನೋದೊಂದು ಬೇಜಾರಿದೆ. ಹಾಗಾಗಿ ಸ್ವಾತಿ ಹತ್ರ ನಾನು ಕ್ಷಮೆ ಕೇಳಬೇಕು, ಇವಾಗಲೇ ಫೋನ್ ಮಾಡಿ ಕೇಳೋಣ ಅಂತೇಳಿ ಅಂದ್ಕೊಂಡೇ ಇರ್ತಾನೆ. ಫೋನ್ ಮಾಡಿ ಕೇಳಬೇಕು ಅನ್ನೋಷ್ಟರೊಳಗೆ ಆ ಕಡೆಯಿಂದ ಒಂದು ಕ್ಯಾರಿಯರ್ ಬರುತ್ತೆ. ಕ್ಯಾರಿಯರು ಫೋನ್ ಮಾಡೋಕ್ಕೆ ತಕ್ಷಣಕ್ಕೆ ಕ್ಯಾರಿಯರ್ ಬರುತ್ತೆ. ಈ ಕಡೆ ಗೀತಾ ಮತ್ತು ಗೀತನಮ್ಮ ಎಲ್ಲ ಸೇರಿಕೊಂಡು ಹಬ್ಬದ ಅಡುಗೆ ಮಾಡಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿರ್ತಾರೆ. ಅಷ್ಟೊತ್ತಿಗೆ ನಿತಿನ್ನ ಕರ್ಕೊಂಡು ಬಾ ಅಂತ ಕುಮಾರ್ಗೆ ಫೋನ್ ಮಾಡಿ ಫಸ್ಟೇ ಹೇಳಿಡ್ತಾಳೆ ಅವ್ರ ಅತ್ತೆ. ಗೀತಕ್ಕೆ ಗೊತ್ತಾದರೆ ಬೈತಾಳೆ. ಮೇಘಂಗೆ ಆಕ್ಸಿಡೆಂಟ್ ಆದಾಗ ಪಾಪ ಅವನೇ ಅಂತ ಹಾಸ್ಪಿಟ್ಲೆಲ್ಲ ಕರ್ಕೊಂಡೋಗಿ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಎಲ್ಲ ಮಾಡಿದ್ದು. ಅದಕ್ಕೇ ನಿತಿನ್ ಸಿಕ್ಕಿದ್ರೆ ಕರ್ಕೊಂಬ ಅಂತ ಹೇಳಿರ್ತಾಳೆ. ಅದಕ್ಕೇನತ್ತೆ ಬಿಡಿ ಕರ್ಕೊಂಡು ಬರ್ತೀನಿ ಓಕೆ ಅಂತ ಹೇಳಿರ್ತಾನೆ. ಆಮೇಲೆ ಕರ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಚೆನ್ನಾಗಿದ್ದೀರಾ ಅಂತ ನಿತಿನ್ ಚೆನ್ನಾಗಿದ್ದೀರಾ ಅಂತ ಎಲ್ಲ ಮಾತಾಡಿಸ್ತಾರೆ. ಆಮೇಲೆ ಮೇಘನು ರೂಮಿಂದ ಬರ್ತಾಳೆ. ನಿನಗೆ ಕಾಲು ನಡೆಯೋಕ್ಕೆ ಆಗಲ್ಲ, ನೀನು ಯಾಕೆ ಬರೋಕ್ಕೆ ಹೋದೆ ಅಂತ ಗೀತಾ ಅಂತಾಳೆ. ಅಯ್ಯೋ ಬಿಡಕ್ಕ, ಪಾಪ ನಿತಿನ್ ಅಲ್ಲಿಂದ ಬಂದಿದ್ದಾರೆ, ಅವರು ಅವತ್ತು ನನ್ನನ್ನು ಆಕ್ಸಿಡೆಂಟಿಂದ ಬಚಾವ್ ಮಾಡಲಿಲ್ಲ ಅಂದ್ರೆ ನಂಗೆ ತುಂಬ ಕಷ್ಟ ಆಗ್ತಿತ್ತು, ಬಿಡಕ್ಕ ಹೋಗಲಿ ನಾನು ಮಾತಾಡಿಸ್ತೀನಿ ಅಂತ. ಆಯಿತು ಬಂದು ಕೂತ್ಕೊತಾಳೆ. ಆಮೇಲೆ ಸರಿ ನಾನು ಬರ್ತೀನಿ, ಮತ್ತೆ ಹೇಗಿದ್ದೀರಾ ಇವಾಗ ಮೇಘ ಅವರೇ ಅಂತ ಕೇಳ್ತಾನೆ. ಈಗ ಆರಾಮಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ಆಮೇಲೆ ಸರಿ ಆಯಿತು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಗೀತನಮ್ಮನ್ನು ಹೇಳ್ತಾರೆ. ಮೇಘ ನಡಿಯೇ ನೀನು ರೂಮಲ್ಲಿ ರೆಸ್ಟ್ ಮಾಡು, ಕಾಲಾಗಲ್ಲ ಏನಿಲ್ಲ, ಯಾಕೆ ಇಲ್ಲಿಗೆ ಬಂದೆ ಅಂತಾಳೆ. ಆಮೇಲೆ ಸರಿ ಏನು ಬಲವಂತ ಮಾಡಿ ಗೀತಾ ಎಳ್ಕೊಂಡು ಹೋಗ್ತಾಳೆ ಬಾ ರೂಮಿಗೆ ಅಂತೇಳಿ. ರೂಮಿನ ಬಾಗ್ಲವ್ರಿಗೂ ಹೋದವಳು, ಅಕ್ಕ ನಾನು ಇಲ್ಲೇ ಇರ್ತೀನಿ ಕಣಕ್ಕ, ಏನಾಗುತ್ತೆ ಒಳ್ಳೆ ಯಾಕೆ ಹಿಂಗೆ ಆಡ್ತೀಯಕ್ಕ ಅಂತಾಳೆ. ಸರಿ ಏನಾರ ಮಾಡ್ಕೊ ಅಂತೇಳಿ ಮತ್ತೆ ಬಿಟ್ಟು ಬರ್ತಾಳೆ. ಆ ಕಡೆಯಿಂದ ಬಿಟ್ಟು ಬಂದು ಮೇಘನು ಒಂದು ರೀತಿ ನೋಡ್ತಾಳೆ, ಮತ್ತು ನಿತಿನೂ ಒಂದು ರೀತಿ ನೋಡ್ತಾಳೆ. ಸರಿ ಅಂತೇಳ್ಬಿಟ್ಟು ಸುಮ್ಮನೆ ಆಗ್ತಾಳೆ, ಏನೂ ಮಾತಾಡಲ್ಲ. ಯಾಕೆ ಒಂಥರ ಮಾಡ್ತೀಯಲ್ಲ ಇವಾಗ ಅಂತ. ಏನಿಲ್ಲ ಅಕ್ಕ, ಸುಮ್ಮನೆ ಅವ್ರು ನನ್ನನ್ನು ಆಕ್ಸಿಡೆಂಟಲ್ಲಿ ಬಚಾವ್ ಮಾಡಿದ್ರಲ್ಲ, ಅದಕ್ಕೇನೆ ಅವರು ನನ್ನನ್ನು ಆಕ್ಸಿಡೆಂಟಲ್ಲಿ ಕಾಪಾಡಿಲ್ಲ ಅಂದರೆ ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ, ಅವ್ರು ಕಾಪಾಡೋ ಹೊತ್ತಿಗೆ ಇವತ್ತು ನಾನು ನಿನ್ನ ಮುಂದೆ ನಿಂತಿದ್ದೀನಿ ಅಂತ ಹೇಳ್ತಾಳೆ. ಸರಿ ಏನಾರ ಮಾಡ್ಕೊ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ಹೋಗ್ತಾಳೆ. ಆಮೇಲೆ ಊಟಕ್ಕೆ ಎಲ್ಲ ಬಡಿಸ್ತಾ ಇರ್ತಾರೆ. ಊಟ ಮಾಡಿ ಅಂತ ಎಲ್ಲ ಊಟನೂ ಬಡಿಸ್ತಾಳೆ. ಎಲ್ಲ ಊಟ ಆಗುತ್ತೆ. ಈ ಕಡೆ ಊಟ ಮಾಡಿ ಆಚೆ ಬರ್ತಾನೆ. ಆಚೆ ಬಂದಾಗ ಅಲ್ಲಿ ಸ್ವಾತಿ ಸಿಗ್ತಾಳೆ. ಎದುರು ಬದ್ರು ಮನೆಯಲ್ಲ, ಸ್ವಾತಿ ಸಿಗ್ತಾಳೆ. ಓ ಏನು ನಿತಿನ್ ಅವರೇ ಇಲ್ಲಿವರೆಗೆ ಬಂದಿರಿ ಅಂತ. ಇಲ್ಲೇ ಮೇಘನ ಮನೆಗೆ ಬಂದಿದ್ದೆ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಬನ್ನಿ ಮನೆಗೆ ಅಂತ ಕರೀತಾಳೆ. ಇಲ್ಲ ಈಗ ಬರಲ್ಲ, ಇನ್ನೊಂದು ಸಲ ಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ಇಷ್ಟತ್ರ ಬಂದು ಬರ್ದೇ ಹೋಗ್ತೀರಾ ಬನ್ನಿ ಅಂತ ಅಂತಿರ್ತಾಳೆ. ಇಲ್ಲ ಬರಲ್ಲ, ಈಗ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ತಾತ ಬಂದುಬಿಟ್ಟು ಮೊಮ್ಮಗ ಅಂತೆ ಕರ್ಕೊಂಡು ಹೋಗ್ಬಿಡ್ತಾರೆ ಒಳಗೆ, ಬಾಪ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಆಮೇಲೆ ತಿಂಡಿ ತಿನ್ನು ಅಂತಾರೆ, ತಿಂಡಿ ಬೇಡ ಆಯಿತು ಅಂತಾನೆ. ಆಮೇಲೆ ಸರಿ ಸ್ವಾತಿ ಮಾತಾಡ್ತಾ ಕೂತಿರ್ತಾರೆ ಇವ್ರು 3 ಜನ. ಸ್ವಾತಿ ಹೋಗಿ ಟೀನೋ ಕಾಫಿನೋ ಮಾಡ್ಕೊಂಡು ಬರ್ತಾಳೆ. ಬಂದುಬಿಟ್ಟು ಕೊಡೋಕ್ಕೆ ಅಂತ ಬರ್ತಾಳೆ. ಅಷ್ಟೊತ್ತಿಗೆ ಅವನ ಮೈ ಮೇಲೆ ಸ್ವಲ್ಪ ಸ್ತಿಪ್ಪ ಮೈ ಮೇಲೆ ಚೆಲ್ಬಿಡುತ್ತೆ. ಬಟ್ ಚೆಲ್ಲಿದ ತಕ್ಷಣ ಶರ್ಟು ಎಲ್ಲ ಕರೆ ಆಗುತ್ತೆ. ಆವಾಗ ಅವಳೇ ಒಂದು ಬಟ್ಟೆ ತಗೊಂಡು ಒರೆಸ್ತಾ ಇರ್ತಾಳೆ. ಒರೆಸುವಾಗ ಅದೇ ಸಮಯ ಕರೆಕ್ಟಾಗಿ ವಂಶಿ ಅಲ್ಲಿಗೆ ಬರ್ತಾನೆ. ವಂಶಿ ಬಂದು ಕೇಳ್ತಾನೆ,
ಇವಾಗ ಬಂದೇನೋ ನಿತಿನ್ ಚೆನ್ನಾಗಿದೆಯೇನೋ ಅಂತ ಹೇಳ್ಬಿಟ್ಟು, ಹ್ಞೂ ಕಣೋ ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡ್ಸಾಯಿತು. ಆಮೇಲೆ ಸರಿ ಬರ್ತೀನಿ ನಾನು, ಅರ್ಜೆಂಟ್ ಕಾಲಲ್ಲಿದೆ, ಅರ್ಜೆಂಟ್ ಕೆಲಸದಲ್ಲಿದ್ದೀನಿ, ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಸರಿ ಆಯಿತು, ಇನ್ನೊಂದು ದಿವಸ ಬಾ ಫ್ರೀಯಾಗಿ ಅಂತೇಳಿ ಇವನು ತಪ್ಪಿಕೊಂಡು ಆಮೇಲೆ ಅವನು ಆ ಕಡೆ ಹೋಗ್ತಾನೆ, ಇವನು ಈ ಕಡೆ ಬರ್ತಾನೆ. ಬಂದುಬಿಟ್ಟು ಇಲ್ಲಿ ಒಳಗಡೆ ನಿಮ್ಮ ಅಮ್ಮವ್ರ ಮನೆಯವ್ರನ್ನ ಬರೋಕ್ಕೆ ಕೇಳು ಅಂತ ಹೇಳಿರ್ತಾನೆ. ಏಕೆಂದರೆ ಅನಾಥಾಶ್ರಮದವರು ಅಲ್ಲಿ ಬರ್ತಾರೆ, ಮಕ್ಕಳು ಮರಿ ಎಲ್ಲ ಬರ್ತವೆ ಅಂತೇಳ್ಬಿಟ್ಟು ನಿಮ್ಮ ಅಮ್ಮನ ಮನೆಯವ್ರನ್ನ ಈ ಕಡೆ ಇಲ್ಲಿ ಬರೋಕ್ಕೆ ಕೇಳು ಅಂತ. ಏನಕ್ಕೆ ವಂಶವ್ರೆ ಬರೋಕ್ಕೆ ಕೇಳು, ಹೇಳ್ತಿದ್ದೀನಲ್ಲ ಅಂತ. ಸರಿ ಅಂತೇಳಿ ಕರೀತಾಳೆ. ಅಮ್ಮ ಬರಬೇಕಂತ ಎಲ್ಲರೂ ಅಂತ. ಸರಿ ಏನಕ್ಕಂತಮ್ಮ ಅಂದರೆ, ಏನೋ ಗೊತ್ತಿಲ್ಲ ಕಣಮ್ಮ, ನನಗೂ ಹೇಳ್ತಾ ಇಲ್ಲ, ಬರಬೇಕಂತೆ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅವರೆಲ್ಲ ಬರ್ತಾರೆ, ಎಲ್ಲರೂ ಬಂದಿರ್ತಾರೆ. ಈ ಕಡೆ ವಂಶಿನೂ ಅಲ್ಲಿಗೆ ಕರೆಕ್ಟಾಗಿ ಬಂದಿರ್ತಾನೆ. ಆಮೇಲೆ ಅನಾಥಾಶ್ರಮದ ಮಕ್ಕಳು, ಅವರು ಮಾಸ್ಟ್ರುಗಳು ಎಲ್ಲ ಬರ್ತಾರೆ. ಅವರೆಲ್ಲ ಬಂದಿದ್ದು ನೋಡಿಬಿಟ್ಟು ಏನು ಇದೆಲ್ಲ ಅಂತ ಕೇಳ್ತಾಳೆ. ಅವಾಗ ಹೇಳ್ತಾನೆ, ಅವತ್ತು ತಿಂಡಿ ವೇಸ್ಟ್ ಆಗುತ್ತೆ ಅಂತಿದ್ರಲ್ಲ, ತಗೊಂಡೋಗಿ ಈ ಮಕ್ಕಳಿಗೆ ಕೊಟ್ಟು ಬಂದಿದ್ದಿದ್ದು ಅಂತ. ತಿಂಡಿಗಳೆಲ್ಲ ವೇಸ್ಟ್ ಆಗುತ್ತೆ ಅಂತ ಏನು ಇದು ಮಾಡ್ತಿದ್ದಲ್ಲ, ಎಲ್ಲನೂ ತಗೋಗಿ ಮಕ್ಕಳಿಗೆ ಕೊಟ್ಟಿದ್ದು ಅಂತ. ಹೌದಾ, ಸದ್ಯ ಅಂತೇಳ್ಬಿಟ್ಟು ಸುಮ್ಮನಾಗ್ತಾರೆ. ಆಮೇಲೆ ಇದನ್ನು ನೋಡು, ನಿಮಗೆ ಒಂದು ಸನ್ಮಾನ ಮಾಡಬೇಕು ಅಂತ ಇದ್ದೀವಿ ಸರ್ ಅಂತ ಹೇಳ್ತವೆ ಅವರು ಮಾಸ್ಟ್ರುಗಳು ಮತ್ತು ಮಕ್ಕಳೆಲ್ಲ. ವಂಶಿ ಸಾರಿಗೆ ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಅಂತ ನನಗಲ್ಲ, ನಮ್ಮ ಅತ್ತೆಯವರು ಕಷ್ಟಪಟ್ಟು ಮಾಡಿದ್ದು ಅವರಿಗೆ, ನನಗಲ್ಲ ಸನ್ಮಾನ ಮಾಡೋದು, ಅವ್ರಿಗೆ ಮಾಡಿ ಅಂತ ಹೇಳ್ತಾನೆ. ಆಗ ಸ್ವಾತಿ ಅಮ್ಮಂಗೆ ಮತ್ತು ಸ್ವಾತಿ ಅಜ್ಜಿಗೆ ಇಬ್ರಿಗೂ ಸನ್ಮಾನ ಮಾಡ್ತಾರೆ. ಅವರಿಬ್ರಿಗೂ ಶಾಲ್ ಹೊಚ್ಚಿ ಹೂವಿನ ಹಾಕಿ ಆಮೇಲೆ ಸನ್ಮಾನ ಮಾಡಿ ಹಣ್ಣು ಹಂಪಲು ಎಲ್ಲ ಬುಟ್ಟಿ ಕೊಟ್ಟು ಎಲ್ಲ ಮಾಡ್ತಾರೆ. ಅದೆಲ್ಲ ಮಾಡಿದ ಮೇಲೆ ವಂಶಿ ಸದ್ಯ ಅವ್ರಿಗೂ ಒಂದು ಘನತೆ ಗೌರವನ ಸಿಕ್ತಲ್ಲ ಅಂತೇಳಿ ತುಂಬ ಖುಷಿಯಾಗ, ಸ್ವಾತಿಗೂ ವಂಶಿಗೂ ಅಷ್ಟು ಖುಷಿ ಪಡ್ತಾ ಇರ್ತಾರೆ. ಆದರೆ ಈ ಕಡೆ ಇವಳು ರಾಗಿಣಿ ಮತ್ತು ಅವ್ರ ಅತ್ತೆ ಸಖತ್ತು ಹೊಟ್ಟೆ ಉರಿ ಪಟ್ಕೊತಾ ಇರ್ತಾರೆ. ಎಷ್ಟು ಹೊಟ್ಟೆ ಉರಿ ಪಟ್ಕೊತಾ ಇರ್ತಾರೆ ಅಂದರೆ, ನಾವು ಏನೇ ಮಾಡೋಕ್ಕೋದ್ರೂ ಎಲ್ಲ ಒಳ್ಳೆಯದೇ ಆಗ್ತಾಯಿದೆಯಲ್ಲ ಇವರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಖುಷಿಪಟ್ಟು ಶಾಲು ಹೂವಿನರೆಲ್ಲ ಹಾಕಿ ಹೂವಿನ ಬುಟ್ಟಿ ಎಲ್ಲ ಕೊಟ್ಟು ಸನ್ಮಾನ ಮಾಡಿ ಎಲ್ಲ ಮಾಡ್ತಾರೆ. ಅದೆಲ್ಲ ನೋಡ್ತಿದ್ರೆ ಸ್ವಾತಿಗೆ ಕಣ್ಣು ತುಂಬಿ ಬರ್ತಾಯಿದೆ. ಆದರೆ ಸ್ವಾತಿ ಕಣ್ಣು ತುಂಬಿ ಬರ್ತಾಯಿದೆ. ಆಮೇಲೆ ವಂಶಿ ಏನು ಮಾಡ್ತಾನೆ, ಸ್ವಾತಿಗೆ ಬೇಜಾರು ಮಾಡಿರ್ತಾನಲ್ಲ, ಅದಕ್ಕೆ ನಿನಗೂ ಒಂದು ಗಿಫ್ಟ್ ಕೊಡಬೇಕು ಅಂತ ನಾನು ತೊಗೊಂಡು ಬಂದಿದ್ದೀನಿ ಅಂತಾನೆ. ಏನು ವಂಶಿಯವರೇ ಅಂತಾಳೆ. ಏನೋ ಒಂದು ಸಣ್ಣ ಗಿಫ್ಟು ತಗೋ ಅಂತೇಳಿ ಕೊಡ್ತಾನೆ. ನಾನು ತುಂಬ ನಿನಗೆ ನೋವು ಮಾಡಿದ್ದೆ ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಸರಿ ಅಂತ ಇಸ್ಕೋತಾಳೆ. ತುಂಬ ಖುಷಿಯಾಗೇ ಇಸ್ಕೋತಾಳೆ. ತುಂಬ ಸಂತೋಷವಾಗಿರ್ತಾರೆ ಯಾವಾಗಲೂ ಇವರು. ಇದನ್ನು ನೋಡಿ ಆ ರಾಗಿಣಿ ಮತ್ತು ಅತ್ತೆ ರಾಗಿಣಿ ಗಂಡಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾವಾಗ ನೋಡಿದ್ರು ಇವ್ರ ಮೇಲೆ ಹೊಟ್ಟೆ ಉರಿನೇ ಪಡ್ತಾಯಿರ್ತಾನೆ. ಎಲ್ಲರೂ ಅಷ್ಟೇ, ಅವ್ರು 3 ಜನನೂ ಅಷ್ಟೇ, ತುಂಬಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಜಾಸ್ತಿ. ಬಟ್ ಇವ್ರನ್ನೇನು ಮಾಡೋಕ್ಕಾಗಲ್ಲ. ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.